Cooking Time 10 ನಮಸ್ತೆ channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ಅದು ಸಿಹಿ ಕಡುಬು. ಸಿಹಿ ಕಡುಬು ರೆಸಿಪಿನ ಯಾವ ರೀತಿ ಮಾಡೋದು ಹಾಗೂ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಏನು ಮತ್ತು ಅದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಸಿಹಿ ಕಡುಬು ಗಣೇಶನ ಪ್ರಿಯವಾದ ಒಂದು ನೈವೇದ್ಯವಾಗಿರುತ್ತದೆ. ಇದನ್ನು ನಾವು ಮಕ್ಕಳಿಗೆ ಕೊಡಬಹುದು ಮತ್ತು ಆಮೇಲೆ ವಯಸ್ಸಾದವ್ರಿಗೂ ಕೊಡ್ಬೋದು. ಹಾಗೆ ನಾವು ಎಲ್ಲರೂ ಬಹಳಷ್ಟು ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಆಗಿರ್ತದೆ. ಮತ್ತು ನೋಡಿ, ಇದಕ್ಕೆ ಮಾಡೋಕ್ಕೆ ಏನೇನು ಬೇಕಂತೇಳಿ ನಾವಿಲ್ಲಿ ನೋಡ್ಕೊಳ್ಳೋಣ ಒನ್ ಬೈ ಒನ್. ಬನ್ನಿ. ಫಸ್ಟು ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಚಿಟಿಕೆ ಉಪ್ಪು, ತುರಿದಿಟ್ಕೊಂಡಂತಹ ಕಾಯಿ, ಒಂದು ಕಪ್ ಅಕ್ಕಿ ಹಿಟ್ಟು, ಒಂದು ಕಪ್ ಬೆಲ್ಲ, ಸ್ವಲ್ಪ ನೀರು. ಬನ್ನಿ, ಈಗ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎಷ್ಟು ಬೇಕಷ್ಟು ಅಳತೆಯಲ್ಲಿ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈ ರೀತಿ ಉಪ್ಪು ಹಾಕ್ಕೊಂಡು ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದಾದ್ಮೇಲೆ ಈ ರೀತಿ ಕುದಿ ಬಂದಮೇಲೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಅದರಲ್ಲಿ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ ಈ ರೀತಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಒಂದು ಸ್ವಲ್ಪ ಅಡ್ಡ ಆಗಿದೆ, ಕಂಫರ್ಟೇಬಲ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇದು ನನ್ನ ಫಸ್ಟ್ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಈ ರೀತಿ ಹದ ಬಂದಮೇಲೆ ಈ ರೀತಿ ಆಗುತ್ತೆ. ಈ ರೀತಿ ಆದ ತಕ್ಷಣ ಸ್ವಲ್ಪ ತಣ್ಣಗಾಗಲು ಬಿಡಿ. ಆಮೇಲೆ ಈ ರೀತಿ ಗಟ್ಟಿ ಆಗುತ್ತೆ. ಈ ರೀತಿ ಗಟ್ಟಿ ಆದಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಈ ರೀತಿ ನಾದ್ಕೊಳ್ಳಿ. ಈ ರೀತಿ ಮೃದುವಾಗಿ ನಾದ್ಕೊಳ್ಳಿ. ನೋಡಿ, ಈ ರೀತಿ ನಾದ್ಕೊಳ್ಳಿ. ಈ ರೀತಿ ನಾದ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳೇಬೇಕು, ಇಲ್ಲಾಂದರೆ ಅದು ಕೈಗೆಲ್ಲ ಅಂಟುತ್ತೆ ಹಿಟ್ಟು. ಸರಿ, ಈ ರೀತಿ ನಾದ್ಕೊಂಡು ಅದನ್ನು ಪಕ್ಕದಲ್ಲಿಡಿ. ಆಮೇಲೆ ಮತ್ತೊಂದು ಬಾಣಲೆನ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಏನು ಮಾಡ್ಕೊಳ್ಳೋಣ, ಒಂದು ಕಪ್ಪು ಏನು ನಾವು ಕೊಬ್ಬರಿನ ಇಟ್ಟಿದ್ವಲ್ಲ ತುರಿದ್ಕೊಂಡು ಅದನ್ನು ಹಾಕ್ಕೊಂಡು ಈ ರೀತಿ ಹುರ್ಕೊಳ್ಳೋಣ. ನಾನು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದೆ, ಅದು ನಿಮಗೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಈ ರೀತಿ ಹುರ್ಕೊಳ್ಳೋಣ. ಹುರ್ಕೊಂಡ ನಂತರ ಒಂದು ಕಪ್ಪು ಅಕ್ಕಿ ಹಿಟ್ಟು, ಒಂದು ಕಪ್ಪು ಕೊಬ್ಬರಿಗೆ, ಒಂದು ಕಪ್ಪು ಅಳತೆಯ ಬೆಲ್ಲನೇ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಅದೇನಾಗುತ್ತೆ, ಈ ರೀತಿ ಹದದಲ್ಲಿ ಬರುತ್ತೆ. ನಂತರದಲ್ಲಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪು, ಒಂದು ಚಮಚ ಅಥವಾ ಅರ್ಧ ಚಮಚ ತುಪ್ಪ ಹಾಕ್ಕೊಳ್ಳಿ. ನಂತರ ಒಂದೆರಡು ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ. ನಂತರದಲ್ಲಿ ಅದು ಈ ರೀತಿ ಹದ ಬಂದಮೇಲೆ ನೀವೇನು ಮಾಡ್ಕೊಳ್ಳಿ, ತೆಗೆದು ಎತ್ತಿಡಿ, ಸೈಡ್ ಇಡಿ, ಅದೊಂದು ಸ್ವಲ್ಪ ಆರಬೇಕು. ನಂತರ ಏನು ಮಾಡ್ಕೊಳ್ಳೋಣ, ಈ ಹಿಟ್ಟನ್ನು ತೊಗೊಂಡು, ಹಿಟ್ಟು ಅಥವಾ ನಾವು ಇಲ್ಲೇನು ನಾದ್ಕೊಂಡು ಇಟ್ಟಿದ್ವಲ್ಲ ಇದನ್ನು ತೊಗೊಂಡು ಈ ರೀತಿ ಉಂಡೆಯಾಗಿ ಮಾಡ್ಕೊಳ್ಳೋಣ. ಈ ರೀತಿ ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಅದೇನು ಮಾಡ್ಕೊಳ್ಳೋಣ, ತಟ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಹೋಳಿಗೆ ಪೇಪರ್ ಅಥವಾ ಯಾವುದಾದ್ರೂ ಪೇಪರ್ ಇದ್ದರೆ ಅಥವಾ ಕವರ್ ಇದ್ದರೆ ಅದ್ರ ಮೇಲೆ ಈ ರೀತಿ ಕೈಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿ ನಿಧಾನವಾಗಿ ತಟ್ಕೊಳ್ಳೋಣ. ನೀವು ಇದೇ ರೀತಿ ಮೋದಕೂ ಮಾಡ್ಬೋದು. ಸಿಹಿ ಕಡುಬು ಆಕಾರದಲ್ಲಿ ಮಾಡಿದ್ರೆ ಅದೇನಾಗ್ತದೆ, ಸಿಹಿ ಕಡುಬು ಅಂತೇಳಿ ಹೇಳ್ಬೋದು. ಅದೇ ನೀವೇನಾದರೂ ಮೋದಕ ಮಾಡಿದ್ರೆ ಅದಕ್ಕೆ ಮೋದಕ ಅಂತ ಹೆಸರು ಕೊಡ್ಬೋದು. ಸರಿ, ಈ ರೀತಿ ಮಾಡ್ಕೊಳ್ಳೋಣ. ನೀವು ಇದೇ ಶೇಪಲ್ಲಿ ಮಾಡ್ಕೋಬೇಕನ್ನೋದೇನು ಅವಶ್ಯಕತೆ ಇಲ್ಲ. ನೀವು ಕೈಯಲ್ಲಿ ಕಡುಬಾದರೂ ಮಾಡ್ಕೊಳ್ಬೋದು. ಕೈಯಲ್ಲಿ ಮಾಡ್ತಾರಲ್ಲ ಕಡುಬು, ಅದನ್ನಾದರೂ ಮಾಡ್ಕೋಬೋದು. ಇಲ್ಲ ಈ ರೀತಿ ಒಂದು ಯಾವ ವಸ್ತು ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ನಾವೇನು ಮಾಡಿ ಇಟ್ಟಿದ್ವಲ್ಲ ಒಂದು ಕೊಬ್ಬರಿ ಹೂರಣನ, ಆ ಹೂರಣನ ಇದರಲ್ಲಿ ಹಾಕ್ಕೊಳ್ಳೋಣ. ಸರಿ, ಈ ರೀತಿ ಹೂರಣ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ ನಂತರ ಎಕ್ಸ್ಟ್ರಾ ಏನು ಬರುತ್ತಲ್ಲ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದಿಟ್ಕೊಳ್ಳೋಣ. ಸರಿ, ಈ ರೀತಿ ತೆಗೆದಿಟ್ಕೊಂಡಾದ್ಮೇಲೆ ಈ ರೀತಿ ನೋಡಿ, ಈ ರೀತಿ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಅಂಥೇಳಿ ಒನ್ ಬೈ ಒನ್ ಮಾಡ್ತಾ ಇಟ್ಕೊಳ್ಳೋಣ. ನಂತರ ಒಂದು ದೊಡ್ಡ ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಚೆರಿಗೆ ಅಥವಾ 1.5 ಚೆರಿಗೆ ಅಷ್ಟು ನೀರು ಹಾಕ್ಕೊಳ್ಳೋಣ. ನಂತರ ಈ ರೀತಿ ಸ್ಟ್ಯಾಂಡ್ ಅದರಲ್ಲಿ ಇಡೋಣ. ನಂತರದಲ್ಲಿ ಒಂದು ಪ್ಲೇಟನ್ನು ಇಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಚೆನ್ನಾಗಿ ಸವರ್ಕೊಳ್ಳೋಣ. ನೋಡಿ, ಈ ರೀತಿ ಸವರ್ಕೊಳ್ಳಿ. ನೀವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು. ಈ ರೀತಿ ಸವರ್ಕೊಂಡು ಆದಮೇಲೆ ಅದಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂತಹ ಕಡುಬನ್ನ ಒಂದೊಂದಾಗಿ ಮೆತ್ತಗೆ ಇಡೋಣ. ನೋಡಿ, ನೀವೇನು ಜಾಸ್ತಿ ಬೇಯಿಸಬೇಕನ್ನೋ ಅವಶ್ಯಕತೆ ಏನಿಲ್ಲ. 2 ಅಥವಾ 3 ನಿಮಿಷ ಬೇಯಿಸಿದರೆ ಸಾಕು, ಅದು ಬೇಯುತ್ತೆ. ನೋಡಿ, ಬೇಯ್ದಿದೆ ಆಲ್ರೆಡಿ.
ಈಗ ನೀವು ಇದನ್ನು ಸರ್ವ್ ಮಾಡ್ಬೋದು. ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ. ಫ್ರೆಂಡ್ಸ್, ಇದು ನನ್ನ ಹೊಸ ಚಾನಲ್ ಮತ್ತು ಇದು ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಗಣೇಶನ ಒಂದು ಹೆಸರಿನಲ್ಲಿ, ಅಂದರೆ ಯಾವುದೇ ಒಂದು ಒಳ್ಳೆ ಕಾರ್ಯನ ಮಾಡಬೇಕಂತಂದರೆ ಗಣೇಶನ ಹೆಸರಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ನಾನು ಗಣೇಶನಿಗೆ ಇಷ್ಟವಾದಂತಹ ಒಂದು ನೈವೇದ್ಯನ ಮಾಡಿದ್ದೀನಿ. ಗಣೇಶನ ಹೆಸರು ಹೇಳ್ಕೊಂಡೇ ಮಾಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ, ಮತ್ತು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ. ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನನ್ನ ಇದೇ ರೀತಿಯಾದಂಥ ನೆಕ್ಸ್ಟ್ ವಿಡಿಯೋಗಳು ಬರ್ತಾನೆ ಇರ್ತದೆ. ಫ್ರೆಂಡ್ಸ್, ನಮಸ್ಕಾರ.